ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 6/4/2026 ಸೋಮವಾರ. ಈ ದಿನದ ದಿನ ಭವಿಷ್ಯ ಯಾವ ರಾಶಿಯವರಿಗೆ ಹೇಗಿರ್ತದೆ ಎನ್ನುವಂಥದ್ದನ್ನು ಚಿಂತನೆ ಮಾಡೋಣ. ನಿಮ್ಮ ರಾಶಿ ಯಾವುದು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ದಿನ ಭವಿಷ್ಯವನ್ನು ನೋಡ್ತಾ ಹೋಗಿ. ನಿಮ್ಮ ಮನೆಯವರದ ರಾಶಿಗಳು ಯಾವ್ಯಾವ್ದು ಇರ್ತದೆ, ಅದರ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಿ. ಎಲ್ಲ ಶುಭವಾಗ್ತದೆ. ಮೊದಲಿಗೆ ಮೇಷರಾಶಿಯವರೇ, ಈ ದಿನ ನಿಮಗೆ ವ್ಯವಹಾರ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ವ್ಯವಹಾರವನ್ನು ಮುಂದುವರಿಸಬೇಕಾದ್ರೆ ಸಂಬಂಧಗಳು ಗಟ್ಟಿಯಾಗಬೇಕು. ಈ ದಿನ ಸ್ವಲ್ಪ ಸಣ್ಣ ಗೊಂದಲಗಳುಂಟಾಗ್ಬೋದು, ತಾಳ್ಮೆಯಿಂದ ಇರಿ. ಕೊನೆಯಲ್ಲಿ ಎಲ್ಲ ಶುಭವಾಗ್ತದೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಗುಪ್ತ ವಿಚಾರಗಳು ಮುಖ್ಯವಾಗ್ತದೆ. ಅಡೆತಡೆಗಳ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಒತ್ತಡ ಇರ್ತದೆ. ಸಮಾಧಾನದಿಂದ ಮುಂದುವರಿಯಿರಿ. ಖಂಡಿತ ಈ ದಿನ ನಿಮಗೆ ಸ್ವಲ್ಪ ಸಮಾಧಾನವನ್ನು ತರ್ತದೆ ಎನ್ನುವಂಥದ್ದು. ಶಿವನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಧರ್ಮ ಅನ್ನುವಂಥದ್ದು ಮುಖ್ಯವಾಗ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ಬರ್ತದೆ. ಈ ದಿನ ನಿಮಗೆ ಬರುವಂಥ ಶುಭ ಫಲ ಮತ್ತು ಅದೃಷ್ಟ ಕೈ ಹಿಡಿತದೆ ಎನ್ನುವಂಥದ್ದು. ಧಾರ್ಮಿಕ ಕಾರ್ಯದ ಬಗ್ಗೆ ಇರುವಂಥ ಚಿಂತನೆಯನ್ನು ದೃಢಪಡಿಸ್ಕೊಳ್ಳಿ. ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ರಾಘವೇಂದ್ರನನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ ಎನ್ನುವಂಥದ್ದು. ಕಟಕ ರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಕಾಂಚನಂ ಕಾರ್ಯಸಿದ್ಧಿ ಅಂತ. ಕಾರ್ಯಸಿದ್ಧಿ ಆದರೆ ನಿಮಗೆ ಕಾಂಚನ ಬರುವಂಥದ್ದು. ಆದ್ದರಿಂದ ನಿಮ್ಮ ಕಾರ್ಯವನ್ನು ಇವತ್ತು ಯಾರು ಬೇಡ ಅಂತ ಹೇಳಿದ್ರು ಕಾರ್ಯದ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಮುಂದುವರಿತೀರಾ. ಕಾರ್ಯವನ್ನು ಮುಗಿಸಲೇಬೇಕು ಅಂತ ಮನಸ್ಸನ್ನು ಮಾಡ್ತೀರಾ. ಯಾವುದೇ ಒತ್ತಡ ಲೆಕ್ಕಕ್ಕಿಟ್ಟುಕೊಳ್ಳದೆ ಸಾಧನೆಯನ್ನು ಮಾಡ್ತೀರಾ ಅನ್ನುವಂಥದ್ದು. ಆದ್ದರಿಂದ ನಿಮಗೆ ಸ್ಫೂರ್ತಿಯನ್ನು ನೀಡಲು ಸೂರ್ಯದೇವನಿಗೆ ಒಂದು ನಮಸ್ಕಾರವನ್ನು ಹಾಕಿ. ಸಿಂಹರಾಶಿಯವರೇ, ಈ ದಿನ ನಿಮಗೆ ಮನಸ್ಸಿನಲ್ಲಿರುವಂಥ ಆಸೆಗಳು ಅತಿ ಮುಖ್ಯವಾಗ್ತದೆ. ಲಾಭದ ಬಗ್ಗೆ ಚಿಂತನೆ ಮಾಡುವಂಥ ದಿನ ಉತ್ತಮವಾಗಿದೆ. ಪ್ರಯತ್ನವನ್ನು ಬಿಡಬೇಡಿ, ಖಂಡಿತ ಲಾಭ ಸಿಗ್ತದೆ. ಅಂತ್ಯದವರೆಗೆ ನಿಮ್ಮ ಕಾರ್ಯವನ್ನು ಮುಂದುವರಿಸಿ, ಮಧ್ಯದಲ್ಲಿ ಬಿಡಬಾರ್ದು. ಯಾಕೆ ಅಂತಂದರೆ ಖಂಡಿತ ಕಾರ್ಯ ಮುಗಿಸಿದ್ರೆ ನಿಮಗೆ ಲಾಭ. ತುಳಸಿ ದೇವಿ ಆರಾಧನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಖರ್ಚಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ವಿಚಾರಗಳನ್ನು, ಬದ್ಧತೆಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ, ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಮೆಲುಕು ಹಾಕಿ. ಒಂಟಿತನ ಕಾಡಬಹುದು, ಆದರೆ ಶಾಂತಿ ಸಮಾಧಾನದಿಂದ ಇರಿ. ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಿ ಮನಸ್ಸಿನ ಶಾಂತಿಗಾಗಿ ಪ್ರಯತ್ನ ಮಾಡಿ. ಮನಸ್ಸಿನ ಶಾಂತಿ ಎನ್ನುವಂಥದ್ದು ದಿನ ನಿಮಗೆ ಅತಿ ಮುಖ್ಯವಾಗಿರ್ತದೆ. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ,
ನಿಮ್ಮ ರಾಶಿನ ಗಮನದಲ್ಲಿಟ್ಕೊಳ್ಳಿ. ಯಾವ ರಾಶಿ ಅಂತ ಕಮೆಂಟ್ ಮಾಡಿ. ಇನ್ನು ಮುಂದೆ ಹೋದರೆ ತುಲಾರಾಶಿಯವರೇ, ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಅತಿ ಚುರುಕುತನದಿಂದ ಕೂಡಿರ್ತೀರ. ಒತ್ತಡ ಇದ್ರೂ ನೀವು ಖಂಡಿತ ಮುಂದುವರಿತೀರ. ಯಶಸ್ಸೇ ನಿಮಗೆ ಮುಖ್ಯ ಗುರಿಯಾಗಿರ್ತದೆ. ಯಶಸ್ಸು ಅನ್ನುವಂಥದ್ದು ಲಕ್ಷ್ಮಿಯನ್ನು ಕೊಡ್ತದೆ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಈ ದಿನ ಪ್ರಾರ್ಥನೆಯನ್ನು ಮಾಡಿ. ವೃಶ್ಚಿಕ ರಾಶಿಯವರೇ, ದುಡ್ಡು ಅನ್ನುವಂಥದ್ದು ಅತಿ ಮುಖ್ಯ. ಅದರ ಜೊತೆಗೆ ಮಾತು ಅನ್ನುವಂಥದ್ದು ಮುಖ್ಯ. ಮಾತೆ ಮುತ್ತು, ಮಾತೆ ಮೃತ್ಯು ಎಲ್ಲರಿಗೂ ಗೊತ್ತಿರುವಂಥದ್ದು. ಮಾತನ್ನು ದುಡ್ಡು ಖರ್ಚು ಮಾಡದಂತೆ ಖರ್ಚು ಮಾಡಬೇಕು. ದುಡ್ಡನ್ನು ಮಾತು ಖರ್ಚು ಮಾಡದಂತೆ ಖರ್ಚು ಮಾಡಬಾರ್ದು. ಮಾತಿನಲ್ಲೂ ಜಾಗ್ರತೆ ಇರಬೇಕು. ಧನ ಸಂಪತ್ತನ್ನು ನಿಭಾಯಿಸುವಲ್ಲೂ ಜಾಗ್ರತೆಯಿಂದ ಇರಬೇಕು. ನಿಧಾನವಾಗಿ ತಾಳ್ಮೆಯಿಂದ ಮುಂದುವರಿರಿ. ಖಂಡಿತ ಫಲ ಸಿಗ್ತದೆ. ಆ ಥರದ ಬೇಡ. ಹಣ ಮತ್ತು ಕುಟುಂಬದ ಸದಸ್ಯರ ವಿಶ್ವಾಸ, ಪ್ರೀತಿ, ಅವರ ಸಂತೋಷ ಅನ್ನುವಂಥದ್ದು ಅತಿ ಮುಖ್ಯ. ಅದಕ್ಕಾಗಿ ಈ ದಿನ ನೀವು ಬುದ್ಧಿವಂತಿಕೆಯನ್ನು ಬಳಸಬೇಕಾಗ್ತದೆ. ಬುದ್ಧಿಗೆ ಕಾರಕನಾದಂಥ ಬುಧನನ್ನು ಪ್ರಾರ್ಥನೆಯನ್ನು ಮಾಡಿ ಅನ್ನುವಂಥದ್ದು. ಧನುಸ್ಸು ರಾಶಿಯವರೇ, ಈ ದಿನ ನಿಮಗೆ ಧೈರ್ಯ ಅನ್ನುವಂಥದ್ದು ಅತಿ ಮುಖ್ಯ. ಪ್ರಯತ್ನ ಅನ್ನುವಂಥದ್ದು ಅತಿ ಮುಖ್ಯ. ಹೊಸ ಹೊಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತಂದರೆ ಈ ದಿನ ತುಂಬ ಶುಭವಾದಂಥ ದಿನ. ವಿಳಂಬ ಇದ್ರೂ ಈ ದಿನ ಸ್ವಲ್ಪ ನಿಧಾನ ಆದ್ರೂ ಹೊಸ ಕಾರ್ಯಕ್ಕೆ ನೀವು ಪ್ರಾರಂಭವನ್ನು ಮಾಡಲೇಬೇಕು. 1% ಆದರೂ ಪ್ರಾರಂಭ ಮಾಡಬೇಕು. ಇಲ್ಲ ಸಮಯ ಇಲ್ಲ ಮುಂದೆ ಮಾಡೋಣ ಅಂತಂದರೆ ಇವತ್ತು ಅದನ್ನು ಪ್ರಾರಂಭ ಅಂತ ಮಾಡಿಬಿಟ್ಟು ಸುಮ್ಮನೆ ಆಗಿ ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತದೆ. ಇವತ್ತು ಪ್ರಾರಂಭ ಮಾಡಿದಂಥ ಕಾರ್ಯಗಳನ್ನು ನೀವು ಖಂಡಿತ ಮುಗಿಸ್ತೀರ. ನೀವು ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಕೆಲಸ ಸಕ್ಸಸ್ ಆಗಲ್ಲ. ಈ ದಿನ ಪ್ರಯತ್ನ ಮಾಡಿ. ತುಂಬ ಶುಭ ದಿನ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಅನುಕೂಲವಾಗ್ತದೆ. ಧೈರ್ಯದಿಂದ ಮುಂದುವರಿರಿ. ಎಲ್ಲ ಶುಭವಾಗ್ತದೆ. ಮಕರ ರಾಶಿಯವರೇ, ಈ ದಿನ ನಿಮಗೆ ಶಾಂತಿ, ಸಮಾಧಾನ ಅನ್ನುವಂಥದ್ದು ಅತಿ ಮುಖ್ಯ. ಕುಟುಂಬದ ವಿಚಾರಗಳಲ್ಲಿ ಜಾಗ್ರತೆ ಇರಬೇಕು. ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಯಾರಿಗೂ ಬೇಸರ ಆಗದೇ ಇರೋ ಹಾಗೆ ನೋಡಬೇಕು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮನೆಯೇ ಮಂತ್ರಾಲಯ ಅಂತಾರೆ ಅಲ್ವೇ. ನಾವು ರಾಘವೇಂದ್ರ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕೆ ಮಂತ್ರಾಲಯಕ್ಕೆ ಹೋಗೋದು ಬೇಕಾಗಿಲ್ಲ. ಮನೆಯಲ್ಲಿರುವಂತಹ ಮಾತಾಪಿತೃಗಳ ಸಂತೋಷ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಅವರಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಸೋಮಶೇಖರನಿಗೆ ನಮಸ್ಕಾರವನ್ನು ಹಾಕಿ ಮಂತ್ರವನ್ನು ಪಠಣ ಮಾಡಿ. ತಾಯಿ ತಂದೆಯರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಅತಿ ಮುಖ್ಯ. ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ. ಕುಂಭರಾಶಿಯವರೇ, ಸಂತೋಷ ಅತಿ ಮುಖ್ಯ. ಈ ದಿನ ನಿಮಗೆ ಸಂತೋಷ ಅನ್ನುವಂಥದ್ದು ಹುಡುಕಿಕೊಂಡು ಬರ್ತದೆ. ಉತ್ತಮ ಚಿಂತನೆಗಳೇ ಬರ್ತದೆ. ನಿಮ್ಮ ಮನಸ್ಸಿಗೆ ಇಷ್ಟವಾದ ಕಾರ್ಯಗಳಲ್ಲಿ ಮುಂದುವರಿತೀರಾ. ಖಂಡಿತ ಫಲ ಸಿಕ್ಕೇ ಸಿಗ್ತದೆ. ಸಂತೋಷ ಅನ್ನುವಂಥದ್ದು ನಿಮ್ಮ ಜೊತೆ ಇರ್ತದೆ. ನಿಮ್ಮನ್ನು ಕಾಯುವ ಸಲುವಾಗಿ ಇರುವಂತಹ ನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಜೊತೆಯಲ್ಲಿರ್ತಾನೆ. ಎಲ್ಲ ಶುಭವಾಗ್ತದೆ. ಇನ್ನು ಮೀನರಾಶಿಯವರೇ, ಆರೋಗ್ಯ ಈಸ್ ವೆರಿ 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 ಇಂಪಾರ್ಟೆಂಟ್. ಬಿಸಿಲಲ್ಲಿ ಹೆಚ್ಚು ಓಡಾಡಬೇಡಿ. ಹೆಚ್ಚು ಕೆಲಸದ ಒತ್ತಡವನ್ನು ತೆಗೆದುಕೊಡ್ಬೇಡಿ. ಸುಲಭವಾಗಿ ಕೆಲಸವನ್ನು ಮಾಡ್ತಾ ಹೋಗಿ. ಶ್ರಮ ಇರುತ್ತೆ, ಆದರೆ ಅದನ್ನು ಸುಲಭನಾಗಿ ಜಾಗರೂಕತೆಯಿಂದ ನಾಜೂಕಿನಿಂದ ಕೆಲಸವನ್ನು ಮಾಡಬೇಕು. ದೇಹಕ್ಕೆ ಸುಸ್ತನ್ನು ಮಾಡಬಾರ್ದು. ಬಿಸಿಲು ಜಾಸ್ತಿ ಇರೋದರಿಂದ ನೀವು ಸ್ವಲ್ಪ ಸಣ್ಣ ಪುಟ್ಟ ರೆಸ್ಟ್ಗಳನ್ನು ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ದೇಹಕ್ಕೆ ಬಾಧೆ ಕೊಡಬಾರ್ದು.
ಆದ್ರೂ ಇವತ್ತಿನ ನೀವು ಕೆಲಸ ಮುಗಿಸ್ಲೇಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಖಂಡಿತ ಜಯ ಸಿಗ್ತದೆ. ಸಪೋರ್ಟಿಂಗೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡೋದು ಅತ್ಯಂತ ಶುಭ. ಇಲ್ಲಿಯವರೆಗೆ 12 ರಾಶಿಗಳ ಬಗ್ಗೆ ಇರುವಂಥ ದಿನ ಭವಿಷ್ಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಭವಿಷ್ಯ ನಿಮಗೇನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು.